ಕೋಳಿಯಂಕ ಇದು ತುಳುನಾಡಿನ ಸಂಪ್ರದಾಯ. ದೇವರ ಜಾತ್ರೆ, ದೈವದ ನೇಮೋತ್ಸವ ಆದ ಬಳಿಕ ಕೋಳಿಯಂಕ ನಡೆಯುವುದು ಅಲ್ಲಿನ ಸಂಪ್ರದಾಯ. ಆದ್ರೀಗ ಕಾನೂನಿನ ಕಾರಣ ನೀಡಿ ಕೋಳಿ ಅಂಕಕ್ಕೆ ತಡೆ ನೀಡಲಾಗಿದೆ. ಈಗ ಈ ವಿಚಾರ ಕೆಲವು ಜನಪ್ರತಿನಿಧಿಗಳ ಪಾಲಿಟಿಕ್ಸ್ಗೂ ಕೂಡ ಕಾರಣವಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ತುಳುನಾಡಿನ ಸಂಪ್ರದಾಯ ಕೋಳಿ ಅಂಕಕ್ಕೆ ತಡೆ. ಹಿಂದೂ ಧಾರ್ಮಿಕ ಭಾವನೆಗೆ ಅಡ್ಡಿ ಎಂದ ಬಿಜೆಪಿ. ಪೊಲೀಸರ ವಿರುದ್ಧ ಸಮರ ಸಾರಿದ ಕಮಲ ಪಡೆ. ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಗೆ ಬಿಜೆಪಿ ಪ್ಲಾನ್. ರಾಜ್ಯದ ಕರಾವಳಿ ಬಹು ಸಂಸ್ಕೃತಿಗಳ ಆಗರ. ವಿಶೇಷ ರೀತಿಯ ಆಚರಣೆ ಇಲ್ಲಿನ ವೈಶಿಷ್ಟ್ಯ. ದೇವಸ್ಥಾನದ ಜಾತ್ರೆ, ದೇವಸ್ಥಾನಗಳ ಕೋಲ, ನೇಮೋತ್ಸವ ಸಂದರ್ಭದಲ್ಲಿ ಸಂಪ್ರದಾಯದಂತೆ ಕೋಳಿ ಅಂಕವನ್ನ ನಡೆಸಲಾಗುತ್ತೆ. ನೂರಾರು ವರ್ಷಗಳಿಂದ ಈ ಆಚರಣೆ ನಡೆದುಕೊಂಡು ಬಂದಿದೆ. ಆದರೆ ಈ ಬಾರಿ ಕೋಳಿ ಅಂಕಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ತಡೆಯೊಡ್ಡಲಾಗಿದೆ. ಇದು ಕರಾವಳಿಯ ತುಳುವರ ಆಕ್ರೋಶಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಕೇಪು ಉಳ್ಳಾಲ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದ ಕಜಂಬು ಜಾತ್ರೋತ್ಸವದ ಹಿನ್ನೆಲೆ ಕೋಳಿ ಅಂಕ ಆಯೋಜನೆ ಮಾಡಲಾಗಿತ್ತು. ಈ ಕೋಳಿ ಅಂಕವನ್ನ ವಿಟ್ಲ ಪೊಲೀಸರು ಬಂದು ತಡೆದಿದ್ರು. ತಕ್ಷಣ ಸ್ಥಳಕ್ಕಾಗಮಿಸಿದ ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ಕುಮಾರ್ ರೈ ತಾವೇ ನಿಂತು ಕೋಳಿ ಅಂಕ ನಡೆಸಿದ್ರು. ಇದಾದ ನಂತರ ಶಾಸಕ ಅಶೋಕ್ ರೈ ಸೇರಿದಂತೆ ಒಟ್ಟು 17 ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು. ಈ ವಿಚಾರ ಇದೀಗ ರಾಜಕೀಯ ವೇದಿಕೆಯಾಗಿದೆ. ಪುತ್ತೂರು ಶಾಸಕ ಅಶೋಕ್ ರೈ ಪೊಲೀಸರ ವಿರುದ್ಧ ಕಿಡಿಕಾರಿದ್ದಾರೆ. ಕೋಳಿ ಅಂಕದಲ್ಲಿ ಪೆಟ್ಟು ಕೊಡಲು ಇವರ ಅಪ್ಪನ ಜಾಗವ? ಪೊಲೀಸರಿಗೆ ಯಾರದ್ದೂ ಹೆದರಿಕೆ ಇಲ್ಲ. ಕೋಳಿ ಅಂಕ ನೆಪದಲ್ಲಿ ಪೊಲೀಸರಿಗೆ ಕಳ್ಳರೆಂದು ಜರಿದಿದ್ದಾರೆ. ಪೊಲೀಸ್ ಇಡೀ ಅಕಲ್ಲಮೇ ದರ್ಬಾರ ಅಲ್ಪ ಹೆಚ್ಚಿನ ದೂದು ಕೂಡ ಕಟ್ಟಿಸಿರು ಅಲ್ಪ ದೂದು ಇಜ್ಜಿ ಬತ್ತದ ಒಂಜಿ ಪಾಪ ಇಡೀ ವರ್ಷ ಬೆಂದಿದ್ದು ದೊಡ್ಡ ಕೋರಿನ ಪಾತವಾದವರ ಕಟ್ಟದೊಂಜಿ ಕಜಿಪ ಮಲ್ತದ ತಿನ್ಕವಂಡ ಈ ಪೊಲೀಸ್ ತಕ್ಕಲ ಅಡೆ ಬರ್ತದೆ ಲಾಠಿ ಚಾರ್ಜ್ ಮಲ್ಪೆ ಅವು ಮಲ್ಪೆ ಇಂದು ಮಲ್ಪೆ ಮುಗ್ಲೆ ಬೋಡಿಗೆ ಹಚ್ಚಿ ಕಾಲುವಾಣಕ್ಲಿ ಮುಗ್ಲಿ ನಿಜವಾಗ್ಲೇ ಬೋಡಿಗೆ ಹಚ್ಚಿ ಎರುಗೋಡ ಬಯ್ಯ ಮುಟ್ಟು ಅಂತ ಅಲ್ಲಿ ಕೋಡ್ದಾಟ ಬಲ್ಪದು ಬರ್ತನೆ ಬಾಕಿ ಕೆಲವು ಪೊಂಜನಕ್ಕೆಲ್ಲ ನೆರಪೇರು ಬರ್ರಿ ಐತೆ ಕೋಡದಾಟ ಅಧಿಕೃತ ಮಲ್ಪೊಲಿ ಬಂಡ ಪೊಂಜನಕ್ಕೆಲ್ಲ ವಿರೋಧಲ್ಲಿ ಈ ಕೋಡದಾಟ ಪೋಪುಳ ಕೆಲ ಮಲ್ಪುಳ ಹಂಚದು ಈ ಅವು ಒಂದು ಬಂದು ಹಂಚಿನ ದುಡ್ಡು ಕಟ್ಟದಿ ಮುಗಲ ಬಂಗಾರ ಗಿಂಗಾರ ಕೊಡೋದು ಹಂಚಿ ಕೊಡದು ಇಯರ್ ಎಂಕಲಕ್ಕೆ ಏನು ಅಧಿಕೃತ ಮಲ್ಪೇರ್ಲತ್ತೆ ಬುಡಿಯರ್ಲತ್ತೆ ಇಂಚಾದಲು ಒಂಜಿ ತಾರ ಹಂಚಿ ಇಂಚು ಒತ್ತಲ್ಲ ಬಂಗ ಆಪುಣ ಹಂಚು ಒತ್ತಿರಲ್ಲ ಬಂಗ ಆಪುಣ ಐಕಾದು ನಮ್ಮನ್ನ ಬ್ಯಾಲೆನ್ಸಿಗೆ ಹೋಗ್ಬಿಡೆ ಬೋಡ ಬಡ್ಚಾದ. ಎರಡನೇ ದಿನದ ಕೋಳಿ ಅಂಕಕ್ಕೆ ಮತ್ತೆ ಪೊಲೀಸರು ತಡೆಯೊಡ್ಡಿದಾಗ ಬಿಜೆಪಿ ಮಾಜಿ ಶಾಸಕ ಸಂಜೀವ ಮಠಂದೂರು, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಸ್ಥಳಕ್ಕೆ ತೆರಳಿ ಕೋಳಿ ಅಂಕವನ್ನು ನಡೆಸಿದ್ರು. ಇದಾದ ಬಳಿಕ ಕೋಳಿ ಅಂಕ ವಿಚಾರವಾಗಿ ಬಿಜೆಪಿ ಮುಖಂಡರು ಸೇರಿ 27 ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿತ್ತು. ಹಿಂದೂಗಳ ಧಾರ್ಮಿಕ ಆಚರಣೆಗಳನ್ನ ದಮನಿಸುವ ಕೆಲಸ ಸರ್ಕಾರ ಪೊಲೀಸರ ಮೂಲಕ ಮಾಡುತ್ತಿದೆ. ಇದು ಹಿಂದೂ ವಿರೋಧಿಯ ನೀತಿಯ ಮುಂದುವರಿದ ಭಾಗ ಅಂತ ಬಿಜೆಪಿ ನಾಯಕರು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಅತ್ಯಂತ ನಂಬಿಕೆಯ ಕೇಪು ಗ್ರಾಮದ ಉಳ್ಳಾಲ್ತಿ ದೇವಸ್ಥಾನದಲ್ಲಿ ಗೊತ್ತಿರುವ ಹಾಗೆ ಸುಮಾರು 800 ವರ್ಷಗಳ ಇಂದ ಒಂದು ನಂಬಿಕೆಯ ಕೋಳಿ ಅಂಕದ ಕಾರ್ಯಕ್ರಮ ಅಲ್ಲಿ ನಡೀತಾ ಇರುವಂತದ್ದು ಎಲ್ಲರ ಗಮನಕ್ಕೆ ಗೊತ್ತಿರುವಂತದ್ದು. ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಇದೊಂದು ನಮ್ಮ ಜನಪದ ಸಂಸ್ಕೃತಿಯ ಭಾಗ, ಗ್ರಾಮೀಣ ಸಂಸ್ಕೃತಿಯ ಭಾಗ. ಇದರಲ್ಲಿ ಭಕ್ತಿ, ಶ್ರದ್ಧೆ, ನಂಬಿಕೆಯ ವಿಷಯಗಳಿದೆ. ಈ ರೀತಿಯ ಕೋಳಿ ಅಂಕವನ್ನು ಏಕಾಏಕಿ ಪೊಲೀಸರ ಮುಖಾಂತರ ಹತ್ತಿಕ್ಕಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥದ್ದು ನೇರವಾಗಿ ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯ ಮುಂದುವರಿದ ಭಾಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನೋಡಿ, ಈಗೇನು ಕೇಪು ದೇವಸ್ಥಾನದಲ್ಲಿ, ಉಳ್ಳಾಲ್ತಿ ದೇವಸ್ಥಾನದಲ್ಲಿ ಏನಾಗಿದೆ, ಇದು ಹಿಂದೂ ಭಾವನೆಗಳನ್ನು ಘಾಸಿಗೊಳಿಸ್ತಾ ಇದೆ. ಯಾಕಂದರೆ ಅಲ್ಲಿ ಯಾವುದೇ ರೀತಿಯ ಜೂಜು ಆಗೋದಿಲ್ಲ. 800-1000 ವರ್ಷಗಳಿಂದ ಬಂದಂಥ ಒಂದು ಪರಂಪರೆ, ಅಲ್ಲಿ ದೈವಸ್ಥಾನದ ಪರಂಪರೆಯಲ್ಲಿ ಕೋರಿಕಟ್ಟ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿದೆ. ಹಿಂದೆ ಜಿಲ್ಲಾ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಯಕ್ಷಗಾನ ಇರ್ಬೋದು, ಕಂಬಳ ಇರ್ಬೋದು, ಕೋಳಿ ಅಂಕ ಇರ್ಬೋದು, ಇಲ್ಲಿ ನಿರತ ಕೋಲ, ನೇಮ, ದೇವಸ್ಥಾನದ ಎಲ್ಲ ವಿಷಯಗಳಲ್ಲೂ ಸುಗಮವಾಗಿ ಸಾಗಲಿಕ್ಕೆ ವ್ಯವಸ್ಥೆ ಆಗ್ತದೆ ನಮ್ಮ ಸರ್ಕಾರದಿಂದ ಅನ್ನುವಂಥ ಮಾತನ್ನು ಘಂಟಾಘೋಷವಾಗಿ ಭಾಷಣದ ಸಮಯದಲ್ಲಿ ಹೇಳಿ ಹೋಗಿದ್ದಾರೆ. ಹಾಗಾದರೆ ಅವರ ಮಾತಿಗೆ ಯಾವುದೇ ಬೆಲೆ ಇಲ್ಲ ಅನ್ನುವಂಥದ್ದನ್ನು ಸರ್ಕಾರದ ಅಧಿಕಾರಿಗಳು ತೋರಿಸಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದಂಥ ವ್ಯಕ್ತಿಗಳು ಸಡನ್ ಆಗಿ ಬಂದದ್ದು ಹಾಗಿದೆ ಹೀಗಿದೆ ರೂಲ್ಸ್ ರೆಗ್ಯುಲೇಷನ್ ಅಂತ ಹೇಳ್ಕೊಂಡು ಅದಕ್ಕೆ ತಡೆ ಒಡ್ಡಿ ಒಂದು ಗೊಂದಲದ
ಒಂದು ಇದನ್ನು ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಕರಾವಳಿಯಲ್ಲಿ ಕೋಳಿ ಅಂಕ ವಿಚಾರವಾಗಿ ಭಾರೀ ವಿವಾದ ಎದ್ದಿದೆ. ಪೊಲೀಸರು ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತಿದ್ದೇವೆ ಅಂತ ಹೇಳಿದ್ರೆ, ಇತ್ತ ಕರಾವಳಿಗರು ಕಾನೂನಿಗಿಂತ ಜನರ ಭಾವನೆಗೆ ಬೆಲೆ ಕೊಡಿ ಅಂತ ಹೇಳುತ್ತಿದ್ದಾರೆ. ಮುಂದೆ ಹಲವು ಕಡೆಗಳಲ್ಲಿ ದೈವ ಹಾಗೂ ದೇವರ ಹೆಸರಿನಲ್ಲಿ ಕೋಳಿ ಅಂಕ ನಡೆಯಲಿದ್ದು ಅವಕಾಶ ಸಿಗುತ್ತಾ ಇಲ್ವಾ ಕಾದು ನೋಡಬೇಕಿದೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.